ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನ್ವಿರಾಜ್ ಲಾಗ್ಸ್. ಹೆಂಗದೀರಿ ಎಲ್ಲರೂ? ಇದು ಸಂಡೇ ಫುಲ್ ಡೇ ಲಾಗ್. ಒಂದು ಗಾದೆ ಮಾತು ನೋಡ್ರಿ, ಎಷ್ಟು ಚಂದ ಐತಿ. ಸಾಧಿಸಬೇಕಂದವನಿಗೆ ಕಾರಣಗಳು ಬೇಕಿಲ್ಲ, ಸೋಲಬೇಕಂದವನಿಗೆ ನೆಪ ಮಾತ್ರ ಸಾಕು. ಈ ಗಾದೆ ಮಾತಿನ ಅರ್ಥ ನೋಡ್ರಿ ಎಷ್ಟು ಮಸ್ತ್ ಐತಂದ್ರೆ, ನಾವು ಏನ ಮಾಡ್ಬೇಕಂದ್ರೂ ದೃಢ ಸಂಕಲ್ಪ ಮಾಡ್ಕೊಂಡಿರ್ಬೇಕು. ಏನಾದರೂ ಸಾಧಿಸ್ಬೇಕಂತೇಳಿ ಒಬ್ಬ ವ್ಯಕ್ತಿ ಡಿಸಿಷನ್ ತೊಗೊಂಡ್ರೆ ಅದೆಷ್ಟೇ ಕಷ್ಟ ಬಂದರೂ ಅದನ್ನು ಬಿಡಬಾರ್ದು. ಏನಾರ ರೀಸನ್ಗಳು ಹೇಳ್ಕೊತ ಅದನ್ನು ಮುಂದೆ ಹಾಕ್ಕೊತ ಹೋಗಬಾರ್ದ್ರಿ. ಸೋಲೋ ಮನಸ್ಸು ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ರೀಸನ್ಗಳ್ನ ಹೇಳ್ಕೊತ ಟೈಮ್ ವೇಸ್ಟ್ ಮಾಡ್ಕೊತ ಹೋಗ್ತಿರ್ತಾನೆ ರೀ. ಅಂದ್ರೆ ಈಗ ನಾವು ಇಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕಂತೇಳಿ ಒಂದು ದೃಢ ನಿರ್ಧಾರವನ್ನು ಮಾಡಿಕೊಂಡು ಡೈಲಿ ಅದನ್ನು ನಾವು ಮಾಡಕತ್ತು ಅಂದ್ರೆ ಅದು ವೆಯ್ಟ್ ಲಾಸ್ ಆಗ್ತೈತ್ರಿ. ಈಗ ದಿನ ಇದನ್ನ ತಿನ್ನೋದು, ಇವತ್ತು ಬಿಡು ಬೇಡ ನಾಳೆ ಮಾಡ್ರಾತ್ ಬಿಡು ಅಂತೇಳಿ ಬಿಟ್ಟು ಅಂತಂದ್ರೆ ಇವತ್ತು ಬಿಡ್ತೀರಿ, ನಾಳೆ ಬಿಡ್ತೀರಿ, ನಾಡ್ದು ಬಿಡ್ತೀರಿ, ಹಂಗೆ ಒಂದೊಂದು ದಿನ ಬಿಟ್ಕೊತ ಹೋಗ್ತೈತ್ರಿ. ಅಂದ್ರೆ ಅದನ್ನು ಬಿಡಾಕೆ ನಮಗೆ ಒಂದು ನೆಪ ಬೇಕಾಗಿರ್ತೈತ್ರಿ. ಆ ನೆಪ ನಮಗೆ ಅದು ಆಗ್ತೈತಿ. ಸೊ ಹಾಗಾಗಿ ಹೇಳಕತ್ತೀನಿ, ನಮಗೆ ಒಂದು ದೃಢ ನಿರ್ಧಾರ ಬೇಕ್ರಿ. ಯಶಸ್ಸು ಸಾಧಿಸೋಕೆ ಒಂದು ದೃಢ ಇಚ್ಛಾಶಕ್ತಿ ಮತ್ತು ಪ್ರಯತ್ನ ಬೇಕು. ಸೋಲನ್ನು ಸಮರ್ಥಿಸೋಕೆ ಬರೀ ನೆಪ ಮಾತ್ರ ಸಾಕ್ರಿ. ಈ ಥರದ್ದು ನೋಡ್ರಿ ಮೇನ್ ಇದಂದ್ರೆ, ಇದು ಸರಳವಾಗಿ ಹೇಳ್ಬೇಕಂದ್ರೆ ಈ ಗಾದೆ ಮಾತೈತಲ್ರಿ, ಕಾರಣಗಳು ಹುಡುಕೋದಕ್ಕಿಂತ ಪರಿಹಾರವನ್ನು ಹುಡುಕೋದು ನಿರಂತರವಾಗಿ ಪ್ರಯತ್ನ ಪಡಬೇಕು ಅನ್ನೋದು ಒಂದರಿ. ಇದು ನೋಡ್ರಿ, ಇವತ್ತು ನಮ್ದು ಸಂಡೇ ಲಾಗ್ ಐತಿ. ಇವತ್ತಿನ ವಿಡಿಯೋನ ನಾನು ನಿಮ್ಗೆ ಕಂಟಿನ್ಯೂ ಮಾಡಕತ್ತೀನಿ. ಇದ್ರಾಗ ಸಂಡೇ ಐತಿ. ಇವತ್ತು ವೆಯ್ಟ್ ಲಾಸದ್ದು ನಾನು ಬೆಳಿಗ್ಗೆ ಇವತ್ತು ಅವಲಕ್ಕಿ ಮಾಡಿದ್ನಿ. ಅವಲಕ್ಕಿ ತಿಂದು, ಸಂಡೇ ಅಲ್ರಿ ಲೇಟಾಗಿ ಹೇಳ್ತೇವೆ, ಸೊ ಹಾಗಾಗಿ ಅವಲಕ್ಕಿ ತಿಂದು ಚಹಾ ಕುಡ್ದು ಇಲ್ಲಿ ನಾವು ಫಿಶ್ ತೊಗೊಂಬರ್ಬೇಕಂಥೇಳಿ ನಯಾನಗರಕ್ಕೆ ಬಂದಿದ್ದು ರೀ. ಇಲ್ಲಿ ಫ್ರೆಶನ್ನು ಇಲ್ಲೇ ಇದ್ರಾಗಿನ್ನು ಹಿಡಿದು ಖಾರ ಕೊಡ್ತಾರೋ, ಹಾಗಾಗಿ ಇಲ್ಲಿ ಫಿಶ್ ತೊಗೊಂಡು ಖಾರ ಏಡಿದು ತಿನ್ನಂಗಿಲ್ಲ ರೀ ನಾನು. ಏಡಿ ತೋರ್ಸೋಣ ಮತ್ತು ನೀವು ಹಂಗೆ ಅನ್ಕೋಬೇಡ್ರಿ. ಇಲ್ಲಿ ಫಿಶ್ ತೊಗೊಂಡು ನಮ್ಮ ಸಾನು ಬ್ಯಾಗ್ನಾಗ ಹಾಕ್ಕೊಳಕತ್ತಾಳು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿದಾದ್ಮೇಲೆ ಒಂದು ಎಸಳು ಕರಿಬೇವನ್ನ ತಿಂತೀನಿ. ಇವಾಗ ನಂಗೆ ಅದು ತಿಂದ ರೂಢಿ ಆಗಿಬಿಟ್ಟೈತಿ. ನಂಗೆ ಅಷ್ಟೊಂದೇನು ಕಹಿ ಅನ್ಸಂಗಿಲ್ಲ. ಸೊ ಇವಾಗ ನಂಗೆ ಅದು ರೂಢಿ ಆಗೈತಿ. ಅದನ್ನು ತಿನ್ನೋದ್ರಿಂದ ನಮ್ಮ ಹೇರ್ ಫಾಲ್ ಅದು ಎಲ್ಲ ಕಡಿಮೆ ಆಗ್ತಾವ್ರಿ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಒಂದು ಎಸಳನ್ನು ಕರಿಬೇವನ್ನ ತಿಂದುಬಿಡ್ತೇನೆ. ಇವತ್ತು ನಾನು ರಾತ್ರಿ ಊಟಕ್ಕೆ ನಾನ್ ವೆಜ್ ಇತ್ತು. ಮಧ್ಯಾಹ್ನ ಲೇಟ್ ಆಗಿದ್ದರಿಂದ ನಾನು ಲಾಸ್ಟನ್ನು ಲೇಟ್ ಆಗಿತ್ತು ನಮ್ದು, ಊಟ ಏನು ಮಾಡಲಿಲ್ಲ. ಸೊ ಬರುವಾಗ ಚಿಕನ್ ತೊಗೊಂಡು ಬಂದಿದ್ದು. ನಾಳೆ ನಮ್ಮದು ಸೋಮವಾರ ಶಿವಮೊಗ್ಗಕ್ಕೆ ಹೋಗೋ ಪ್ಲ್ಯಾನ್ ಆಗಿತ್ತು, ಹಾಗಾಗಿ ಫಿಶ್ ಮಾಡಲಿಲ್ಲ. ಚಿಕನ್ ತೊಗೊಂಡು ಬಂದ್ಕರ ಚಿಕನ್ ಬಿರಿಯಾನಿ ಮಾಡಿ ಸಾಂಬಾರು ಮಾಡಿದ್ನಿ. ನಮ್ಮ ಸಾನು ಇಲ್ಲಿ ಕೆಳಗೆ ಮಲ್ಕೊಂಡು ಬಿಟ್ಟಾಳ್ರಿ. ನೋಡ್ರಿ ಪ್ಲೇಟ್ ಮೇಲೆ ಚಾದರ್ ಇಟ್ಕೊಂಡು ನಮ್ಮ ಸಾನುಗೂ ಒಂದು ಸ್ವಲ್ಪ ನೆಗಡಿ ಆದಂಗೆ ಆಗಿತ್ತು. ಹಂಗಾಗಿ ನಾನು ಒಳಗೆ ಅಡುಗೆ ಮಾಡತ್ತಿದ್ನಿ, ಆಕೆ ಇಲ್ಲಿ ಹೊರಗೆ ಚಾದರ್ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಾಳು. ಆಮೇಲೆ ನಾನಿಲ್ಲಿ ಬಿರಿಯಾನಿ ಮಾಡತ್ತೇನೆ ನೋಡ್ರಿ. ಸಿಂಪಲ್ಲಾಗಿ ಮಸ್ತ್ ಅಂತ ಮಸ್ತಾಗಿತ್ತು ರೀ ಬಿರಿಯಾನಿ. ಇದನ್ನು ಫುಲ್ ವಿಡಿಯೋ ಮಾಡೋಕೆ ನಂಗೆ ಆಗಲಿಲ್ಲ, ಯಾಕಂದ್ರೆ ಟೈಮು ಭಾಳ ಆಗಿತ್ತು. ನಾನು ನಾಳೆ ತಯಾರಿ ಮಾಡ್ಕೋಬೇಕು ನೋಡ್ರಿ. ಕಾಯಿಪಲ್ಲೆ ಶುಕ್ರವಾರ ತೊಗೊಂಬಂದೇನು, ಇವತ್ತು ಸಂಡೇ. ಹೀಗೆಲ್ಲ ಆಗ್ಬಿಟ್ಟಿತ್ತು ಕಾಯಿಪಲ್ಲೆ. ಫ್ರಿಜ್ನಾಗ ಇಟ್ಟಿದ್ನಿ, ಅದೇನು ಟೆಂಪ್ರೇಚರ್ ಹೈ ಇತ್ತೋ ಏನೈತೋ ಗೊತ್ತಿಲ್ಲ ನನಗೆ. ನಮ್ಮ ಸಾನು ಏನಾದ್ರು ಮಾಡಿರ್ತಾಳೆ ಕಿತಾಪತಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಕ್ಲೀನ್ ಮಾಡಿ ಇಟ್ಟಿದ್ದಿ. ಎಲ್ಲ ಹೆಂಗಾಗೈತಿ ನೋಡ್ರಿ, ಇದಷ್ಟು ಚಲೋ ಐತಿ. ಈ ಕಡೆ ಎಲ್ಲ ಬಾದಾಗೈತಿ ಕಾಯಿಪಲ್ಲೆ. ನೋಡ್ರಿ ಇಲ್ಲಿ ಪುದೀನಾನು ಮುಂದೆಲ್ಲ ಹಿಂಗಾಗೈತಿ. ಆಲ್ಮೋಸ್ಟ್ ಎಲ್ಲ ಕಾಯಿಪಲ್ಲೆ ಬಾದಾಗೈತಿ ರೀ. ನಂಗೊಂಥರ ಬೇಜಾರು ಅನ್ಸೋದಿದ್ದಿ. ಶುಕ್ರವಾರ ತೊಗೊಂಬಂದಿದ್ದು, ದಿನ ತೊಗೊಂಬಂದು 2 ದಿವಸ ಆಗಿಲ್ಲ, ಎಲ್ಲ ಕಾಯಿಪಲ್ಲೆ ಹಿಂಗಾಗೈತಿ. ನೋಡ್ರಿ ಅಡುಗೆ ಎಲ್ಲ ಆದಮೇಲೆ ಕಿಚನ್ ಹೆಂಗೈತಿ ನಂದು. ಇನ್ನು ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಈಗ ನಂಗೆ ಹೊಟ್ಟೆ ಹಸ್ತಿತ್ತು ಅಂತೇಳಿ ಊಟ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ನಾಳೆ ತಯಾರಿ ಮಾಡಕತ್ತೇನೆ ನಾ ಎಲ್ಲ. ಇದೇ ಇವತ್ತಿನ ಲಾಗ. ಇಷ್ಟ ಆದರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.